ಕಾಂಗ್ರೆಸ್ ನೀಡಿದ್ದ ಗ್ಯಾರಂಟಿಗಳ ಘೋಷಣೆಯಾಯಿತು. ಇದೀಗ ಬೊಮ್ಮಾಯಿ ಸರ್ಕಾರದಲ್ಲಿ ನಡೆದಿದೆ ಎನ್ನಲಾದ ಹಗರಣಗಳ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆಯಂತೆ. ಕೋವಿಡ್ ಹಗರಣ ತನಿಖೆ ಹಾಗೂ ಗುತ್ತಿಗೆದಾರರ ಸಂಘದ 40% ಕಮಿಷನ್ ಆರೋಪದ ತನಿಖೆಗೆ ಸಿದ್ದರಾಮಯ್ಯ ಮೇಲೆ ಕಾಂಗ್ರೆಸ್ ಹಿರಿಯ ಶಾಸಕ ಒತ್ತಾಯಿಸುತ್ತಿದ್ದಾರಂತೆ. ಹೀಗಾಗಿ ಬಿಜೆಪಿ ನಾಯಕರಿಗೆ ಸಂಕಷ್ಟ ಎದುರಾಗಿದೆ. ನವ ಅವಧಿಯಲ್ಲಿ ನೀರಾವರಿ, ಲೋಕೋಪಯೋಗಿ ಸೇರಿದಂತೆ ಯಾವುದೇ ಇಲಾಖೆಯಲ್ಲಿ ಹಗರಣ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ತನಿಖೆ ಮಾಡಲಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ನೀಡಿದ್ರು. ಅವ್ರು ತನಿಖೆ ಮಾಡಲಿಲ್ಲ. ನಮ್ಮ ಕಾಲದಲ್ಲಿ ಏನು ಆಗೇನೇ ಇಲ್ಲ. ಅವ್ರು ತನಿಖೆ ಮಾಡಲಿ, ನಮ್ದೇನು ಅದಕ್ಕೆ ಅಭ್ಯಂತರ ಇಲ್ಲ. ಅವ್ರು ತನಿಖೆ ಮಾಡಲಿಲ್ಲ. ನಮ್ಮ ಕಾಲದಲ್ಲಿ ಏನು ಆಗೇನೇ ಇಲ್ಲ. ಅವ್ರು ತನಿಖೆ ಮಾಡಲಿ, ನಮ್ದೇನು ಅದಕ್ಕೆ ಅಭ್ಯಂತರ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸರಿಯಾಗಿ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿದಂತ ಸಿಎಂ ಸಿದ್ದರಾಮಯ್ಯನವರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟಾಂಗ್ ಕೊಟ್ಟಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನ ಹೆಚ್ಚಳವಾಗಿದೆ. 2021-22ರಲ್ಲಿ 7,862 ಕೋಟಿ ಬಂದಿದೆ. ಪ್ರತಿ ವರ್ಷ ಅನುದಾನ ರಾಜ್ಯಕ್ಕೆ ಹೆಚ್ಚಾಗುತ್ತಲೇ ಇದೆ. ತಾವು ಕೊಟ್ಟಂತ ಭರವಸೆಯನ್ನ ಈಡೇರಿಸಲಿಕ್ಕೆ ಆಸಕ್ತಿ ಇಲ್ಲ, ಚುನಾವಣಾ ಕಾರಣಕ್ಕಾಗಿ ಸುಳ್ಳು ಭರವಸೆಯನ್ನ ನೀಡಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ವಿಧಾನಸಭೆಯಲ್ಲಿ ಜೆಡಿಎಸ್ಗೆ ಹೀನಾಯವಾಗಿ ಸೋಲಾಗಿದೆ. ಅದೇ ಭದ್ರಕೋಟೆ ಅಂತ ಹೇಳಲಾಗ್ತಿದ್ದಂತಹ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಮಕಾಡೆ ಮಲಗಿದೆ. ಹೀಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಗಂಭೀರ ಚಿಂತನೆಯನ್ನ ನಡೆಸಿದ್ದಾರಂತೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಹುದ್ದೆಗೆ ಭವಾನಿ ರೇವಣ್ಣ ಹೆಸರು ಮುನ್ನೆಲೆಗೆ ಬರ್ತಿದೆ. ಸಿಎಂ ಇಬ್ರಾಹಿಂ ಬದಲಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ಭವಾನಿ ರೇವಣ್ಣ ನೇಮಕಕ್ಕೆ ಜೆಡಿಎಸ್ನಲ್ಲಿ ಕೂಗು ಕೇಳಿ ಬರ್ತಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸುರಿದಂತ ನಿನ್ನೆಯ ಮಳೆಗೆ ನಗರದ ಹಲವೆಡೆ ಮರಗಳು ಧರೆಗುಳಿದವೆ. ಕೆಆರ್ ಸರ್ಕಲ್, ಕಬ್ಬನ್ ಪಾರ್ಕ್, ಕಾರ್ಪೊರೇಷನ್ ಸೇರಿದಂತೆ ಹಲವು ಕಡೆಗಳಲ್ಲಿ ಮರಗಳು, ಕೊಂಬೆಗಳು ಬಿದ್ದಿದ್ದು ಮರಗಳನ್ನು ಬಿಬಿಎಂಪಿ ಸಿಬ್ಬಂದಿ ತೆರವುಗೊಳಿಸಿದ್ರು. ಇನ್ನು ಬೆಂಗಳೂರಲ್ಲಿ ಇಂದೂ ಸಹ ಮಳೆ ಮುಂದುವರಿಯುವಂತ ಸಾಧ್ಯತೆ ಇದೆ. ಆದರೆ ಬಿಬಿಎಂಪಿ ಮಾತ್ರ ಯಾವುದೇ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿಲ್ಲ. ಬೆಂಗಳೂರಿನಲ್ಲಿ ಮಳೆ ಅಬ್ಬರಿಸುತ್ತಿದ್ರೆ ಉತ್ತರ ಕರ್ನಾಟಕದಲ್ಲಿ ರಣ ಬಿಸಿಲಿನ ಆರ್ಭಟಕ್ಕೆ ಜನರು ತತ್ತರಿಸಿ ಹೋಗ್ತಿದ್ದಾರೆ. ರಾಯಚೂರು, ಕೊಪ್ಪಳ, ಯಾದಗಿರಿ, ಬೀದರ್ ಜಿಲ್ಲೆಯಲ್ಲಿ ಬಿಸಿಲಿನ ಝಳಕ್ಕೆ ಮಕ್ಕಳು, ವೃದ್ಧರು ಹೈರಾಣಾಗಿದ್ದಾರೆ. ಈ ಜಿಲ್ಲೆಗಳಲ್ಲಿ 43ರಿಂದ 45 ಡಿಗ್ರಿ ಉಷ್ಣಾಂಶವಿದೆ. ಹೀಗಾಗಿ ರಣ ಬಿಸಿಲಿಗೆ ನವಜಾತ ಶಿಶುಗಳು ನಿರ್ಜಲೀಕರಣದಿಂದ ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. ಜ್ವರ, ವಾಂತಿಯಿಂದ ಮಕ್ಕಳು ಬಳಲ್ತಾ ಇದ್ದಾರೆ. ರೇಟ್ ಜಾಸ್ತಿ ಆದ ಕಾರಣದಿಂದಾಗಿ ಈಗ ಬಿಸಿಲಿದೆ ಅಲ್ಲ, ಆದ ಕಾರಣದಿಂದಾಗಿ ಎಳ್ನೀರು ಒಟ್ಟ ಸಿಗ್ತಾ ಇಲ್ಲ. ದಿನಕ್ಕೆ 2 ಲೋಡ್ ಹೋಗ್ತಾ ಇತ್ತು, ಈಗ ಒಟ್ಟ ಇಲ್ಲ ಎಳ್ನೀರೇ ಇಲ್ಲ. ಆದ ಕಾರಣದಿಂದಾಗಿ ಅಂಗಡಿ ಬಂದ್ ಮಾಡ್ತಾ ಇದ್ದೀವಿ. ಟೊಮ್ಯಾಟೊ ಬೆಲೆ ಕುಸಿದ ಕಾರಣ ರಾಮನಗರದ ಎಪಿಎಂಸಿ ಮಾರುಕಟ್ಟೆಯ ರಸ್ತೆ ಬದಿ ರಾಶಿ ಟೊಮ್ಯಾಟೊ ಸುರಿದು ರೈತರು ಗಲಾಟೆ ಮಾಡಿದ್ದಾರೆ. 20 ಕೆಜಿ ತೂಕದ ಕ್ರೇಟ್ ಟೊಮ್ಯಾಟೊ ಬೆಲೆ 50ರಿಂದ 60 ರೂಪಾಯಿಗೆ ಕುಸಿದ ಕಾರಣ ರೈತರು ರೊಚ್ಚಿಗೆದ್ದಿದ್ದಾರೆ.